ಓಂ ಶಾಂತಿ. ಮುರಳಿಯ ದಿನಾಂಕ 31/10/24। मीठे बच्चे, ऑर्डर करो कि हे भूतों, तुम हमारे पास आ नहीं सकते। तुम उनको डराओ तो वह भाग जाएंगे। ಮಧುರ ಮಕ್ಕಳೇ, ಭೂತಗಳಿಗೆ ಆಜ್ಞೆ ಮಾಡಿರಿ, ನೀವು ನನ್ನ ಹತ್ತಿರ ಬರಕೂಡದು. ಈ ರೀತಿಯಲ್ಲಿ ನೀವು ನಿರ್ಭಯತೆಯಿಂದ ಭೂತಗಳನ್ನು ಹೆದರಿಸಿರಿ. ಆಗ ಆ ಭೂತಗಳು ಓಡಿ ಹೋಗುವವು. प्रश्न: ईश्वरीय नशे में रहने वाले बच्चों के जीवन की ಶೋಭಾ क्या है? ಈಶ್ವರೀಯ ನಶೆಯಲ್ಲಿ ಇರುವಂತಹ ಮಕ್ಕಳ ಜೀವನದ ಶೋಭೆ ಏನಾಗಿದೆ? उत्तर: सर्विस ही उनके जीवन की शोभा है। जब नशा है कि हमें ईश्वरीय लॉटरी मिली है तो सर्विस का शौक होना चाहिए, परंतु तीर तब लगेगा जब अंदर कोई भी भूत नहीं होगा। ಈಶ್ವರೀಯ ಸೇವೆಯೇ ಈಶ್ವರೀಯ ಜೀವನದ, ಬ್ರಾಹ್ಮಣ ಜೀವನದ ಶೋಭೆಯಾಗಿದೆ. ಯಾರಲ್ಲಿ ನಶೆ ಇರ್ತದೆ, ನಮಗೆ ಈಶ್ವರೀಯ ಲಾಟ್ರಿ ಸಿಕ್ಕಿದೆ ಅನ್ನುವಂತಹ ನಶೆ ಅಥವಾ ಖುಷಿ ಇರ್ತದೆ, ಅವರಲ್ಲಿ ಸೇವೆಯ ಆಸಕ್ತಿನೂ ಇರ್ತದೆ. ಮಕ್ಕಳಿಗೆ ಸೇವೆಯಲ್ಲಿ ಆಸಕ್ತಿ ಇರಬೇಕು, ಪರಂತು ತೀರ್ ತಬ್ ಲಗೇಗಾ ಜಬ್ ಅಂದರ್ ಕೋಯಿ ಭಿ ಭೂತ ನಹೀ ಹೋಗಾ. ಆದರೆ ನೀವು ಸೇವೆ ಮಾಡುವಾಗ ಜ್ಞಾನದ ಬಾಣ ಅನ್ಯ ಆತ್ಮರಿಗೆ ನಾಟುವುದು ಯಾವಾಗ ಅಂದರೆ ನಿಮ್ಮಲ್ಲಿ ಯಾವುದೇ ಭೂತ ಇಲ್ಲದೇ ಇದ್ದಾಗ. प्रश्न: शिव बाबा का बच्चा कहलाने के हकदार कौन है? ಶಿವತಂದೆಯ ಮಗು ಅಂತ ಹೇಳಿಕೊಳ್ಳಲು ಯಾರಿಗೆ ಅಧಿಕಾರ ಇದೆ, ಹಕ್ಕು ಇದೆ? उत्तर: जिन्हें निश्चय है कि भगवान हमारा बाप है, हम ऐसे ऊंचे ते ऊंचे बाप के बच्चे हैं, ऐसे नशे में रहने वाले लायक बच्चे ही शिव बाबा का बच्चा कहलाने के हकदार है. ಯಾರಲ್ಲಿ ನಿಶ್ಚಯ ಇರ್ತದೆ, ಭಗವಂತ ನಮ್ಮ ತಂದೆ ಎಂಬ ನಶೆ ಇರ್ತದೆ, ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು ನಾವು ಎಂಬ ನಿಶ್ಚಯ ಇರ್ತದೆ, ಅಂತಹ ಮಕ್ಕಳಿಗೆ ಮಾತ್ರ ಶಿವತಂದೆಯ ಮಗು ಎಂದು ಹೇಳಲು ಅಧಿಕಾರ ಇದೆ. अगर कैरेक्टर ठीक नहीं, चलन रॉयल्टी की नहीं, तो वह शिव बाबा का बच्चा नहीं कहला सकते. ಒಂದು ವೇಳೆ ಮಕ್ಕಳ ನಡವಳಿಕೆ ಸರಿ ಇರಲಿಲ್ಲ, ಘನತೆ ಗಂಭೀರತೆಯ ನಡವಳಿಕೆ ಇರಲಿಲ್ಲ ಅಂದರೆ ಅವರು ತಮಗೆ ಶಿವತಂದೆಯ ಮಕ್ಕಳು ಅಂತ ಹೇಳಲು ಆಗೋದಿಲ್ಲ. ओम शांति. शिव बाबा याद है, स्वर्ग की बादशाही याद है. जब बैठते हो तो दिमाग में आना चाहिए, हम बेहद बाप के बच्चे हैं और नित्य बाप को याद करते हैं. याद बिगर हम वर्षा ले नहीं सकते. काहे का वर्षा? पवित्रता का.
ಬಾಬಾ ಕೇಳ್ತಾರೆ, ಶಿವ ತಂದೆಯ ನೆನಪಿದೆಯೇ? ಸ್ವರ್ಗದ ರಾಜ್ಯ ಭಾಗ್ಯದ ನೆನಪಿದೆಯೇ? ಯಾವಾಗ ತಂದೆಯ ಮುಂದೆ ಕುಳಿತು ಮುರಳಿ ಕೇಳ್ತೀರಿ, ತಂದೆಯ ಸನ್ಮುಖದಲ್ಲಿ ಇರ್ತೀರಿ, ಆಗ ಬುದ್ಧಿಯಲ್ಲಿ ಇರಬೇಕು, ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ. ತಂದೆಯ ನೆನಪು ಮಾಡಿದರೆ ಮಾತ್ರ ನಮಗೆ ಸ್ವರ್ಗದ ಆಸ್ತಿ ಸಿಗುವುದು, ಜೊತೆಗೆ ಪವಿತ್ರತೆಯ ಆಸ್ತಿ ಸಿಗುವುದು. तो उसके लिए ऐसा पुरुषार्थ करना चाहिए। कभी कोई विकार की बात हमारे आगे आ नहीं सकती। सिर्फ विकार की भी नहीं, एक भूत नहीं, परंतु कोई भी भूत आ नहीं सकता. ಪವಿತ್ರತೆಯ ಆಸ್ತಿಯನ್ನು ಸಂಪೂರ್ಣವಾಗಿ ಪಡ್ಕೊಳ್ಬೇಕಾದ್ರೆ ಯಾವುದೇ ಭೂತ ನಮ್ಮಲ್ಲಿ ಇರಬಾರದು. ಕೇವಲ ಕಾಮವಿಕಾರದ ಭೂತ ಮಾತ್ರ ಅಲ್ಲ, ಬೇರೆ ಯಾವುದೇ ಭೂತ, 5 ವಿಕಾರಗಳ ಭೂತಗಳು ನಮ್ಮಲ್ಲಿ ಇರಬಾರದು. ಬಹುತ್ ऊंचते ऊंच भगवान, हम बच्चे भी ऊंचते ऊंचे हैं. यह शुद्ध अहंकार रहना चाहिए. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು, ನಾವು ಶ್ರೇಷ್ಠಾತಿ ಶ್ರೇಷ್ಠರು ಎಂಬ ಉನ್ನತವಾದ ಶುದ್ಧ ಅಹಂಕಾರ, ಶುದ್ಧ ಅಭಿಮಾನ ನಮ್ಮಲ್ಲಿ ಇರಬೇಕು. बातचीत चलन कैसी रॉयल होनी चाहिए. बाप चलन से समझते हैं यह बिल्कुल ही वर्थ नॉट ए पेनी है. मेरा बच्चा कहलाने का भी हकदार नहीं. ಮಕ್ಕಳ ನಡತೆ, ಚಲನೆ, ವಲನೆ ನೋಡಿನೇ ಬಾಬಾ ತಿಳ್ಕೊಳ್ತಾರೆ, ಮಕ್ಕಳು 1 ಪೈಸೆಯಷ್ಟೂ ಲಾಯಕ ಇಲ್ಲ. ನನ್ನ ಮಗು ಅಂತ ಹೇಳ್ಕೊಳ್ಳಿಕ್ಕೂ ಲಾಯಕ ಇಲ್ಲ ಅಂತ ಬಾಬಾ ತಿಳ್ಕೊತಾರೆ. लौकिक बाप को भी नालायक बच्चे को देख अंदर में ऐसे होता है, यह भी बाप है. बच्चे जानते हैं हमको शिक्षा दे रहे हैं, परंतु कोई कोई ऐसे है जो बिल्कुल समझते नहीं. ಲೌಕಿಕ ತಂದೆಗೂ ನಾಲಾಯಕ ಮಕ್ಕಳನ್ನು ನೋಡಿದಾಗ ಇಷ್ಟ ಆಗೋದಿಲ್ಲ. ಹಾಗೆ ಶಿವಬಾಬನು ನಮ್ಮ ತಂದೆ ಆಗಿದ್ದಾರೆ, ನಮಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಆದರೆ ಮಕ್ಕಳಲ್ಲಿ ಕೆಲವರು ಸ್ವಲ್ಪನೂ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಬೇಹದ್ ಕಾ ಬಾಪ್ ಸಮझा रहे हैं, यह निश्चय नहीं है, नशा नहीं. ಬೇಹದ್ದಿನ ತಂದೆ ನಮಗೆ ಜ್ಞಾನ ಕೊಡ್ತಾ ಇದ್ದಾರೆ, ತಿಳುವಳಿಕೆ ಕೊಡ್ತಾ ಇದ್ದಾರೆ ಎಂಬ ನಿಶ್ಚಯ ಮತ್ತು ನಶೆ ಮಕ್ಕಳಲ್ಲಿ ಇಲ್ಲ ಅಂತ ಬಾಬು ಹೇಳ್ತಾ ಇದ್ದಾರೆ. तुम बच्चों का दिमाग कितना ऊंचा होना चाहिए कि हम कितने ऊंचे थे ऊंचे बाप के बच्चे. हमारा कैरेक्टर कितना ऊंचा होना चाहिए. ಬಾಬಾ ಹೇಳ್ತಾರೆ, ಬುದ್ಧಿಯೂ ಸಹ ಉನ್ನತ ಸ್ಥಿತಿಯಲ್ಲಿ ಇರಬೇಕು, ಸದಾ ವಿಚಾರ ಮಾಡ್ತಿರಬೇಕು. ನಾವು ಉನ್ನತಾತಿ ಉನ್ನತ, ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳಾಗಿದ್ದೇವೆ ಎಂದರೆ ನಮ್ಮ ನಡವಳಿಕೆ ಗುಣಗಳು ಸಹ ಅಷ್ಟೇ ಶ್ರೇಷ್ಠವಾಗಿ ಇರಬೇಕು. जो इन देवताओं की महिमा है वह हमारी होनी चाहिए. प्रजा की थोड़े ही महिमा है, इन लक्ष्मी नारायण की महिमा है. ಬಾಬಾ ಹೇಳ್ತಾರೆ, ನಾವೇನು ದೇವತೆಗಳು ಆಗ್ತಾ ಇದ್ದೇವೆ, ಆ ದೇವತೆಗಳ ಮಹಿಮೆ ಏನಿದೆಯೋ ಅದೇ ನಮ್ಮ ಮಹಿಮೆ ಆಗಬೇಕು. ದೇವತೆಗಳ ಮಹಿಮೆ ಅಂದರೆ ಪ್ರಜೆಗಳ ಮಹಿಮೆ ಅಲ್ಲ, ಲಕ್ಷ್ಮೀನಾರಾಯಣರ ಮಹಿಮೆ ಇದೆ.
इन लक्ष्मी नारायण दोनों ने कितनी अच्छी सर्विस की होगी, दिमाग कितना ऊंचा चाहिए. ಬಾಬಾ ಹೇಳ್ತಾರೆ, ಲಕ್ಷ್ಮೀನಾರಾಯಣರು ಅಂತಹ ಒಂದು ಉನ್ನತ ಸ್ಥಾನದಲ್ಲಿ ಇದ್ದಾರಂದರೆ ಅವರು ತಮ್ಮ ಪೂರ್ವಜನ್ಮದಲ್ಲಿ ಎಂತಹ ಅಥಕ್ ಸೇವೆ ಮಾಡಿರಬಹುದು, ಅವರ ಬುದ್ಧಿ ಎಷ್ಟು ಶ್ರೇಷ್ಠ ಆಗಿರಬಹುದು. ಕೈ ಬಚ್ಚೋं में तो कोई फर्क ही नहीं, माया से हार खा लेते हैं तो और ही ಜಾಸ್ತಿ ಬಿಗड़ जाते. ಜ್ಞಾನಕ್ಕೆ ಬರುವ ಮೊದಲು ನಮ್ಮ ಬುದ್ಧಿ ಹೇಗಿತ್ತೋ, ಜ್ಞಾನಕ್ಕೆ ಬಂದ ನಂತರ ನಮ್ಮ ಬುದ್ಧಿ ಹೇಗಿರಬೇಕು ಅನ್ನುವ ತಿಳುವಳಿಕೆ ಮಕ್ಕಳಲ್ಲಿ ಇಲ್ಲ. ಜ್ಞಾನ ಮತ್ತು ಅಜ್ಞಾನದಲ್ಲಿ ಇರುವ ವ್ಯತ್ಯಾಸನೇ ಗೊತ್ತಿಲ್ಲ. ಜ್ಞಾನಕ್ಕೆ ಬಂದ ಮೇಲೇನೂ ಬುದ್ಧಿಯಲ್ಲಿ ಯಾವುದೇ ಪರಿವರ್ತನೆ ಆಗಿಲ್ಲ ಮತ್ತು ಪುನಃ ಪುನಃ ಮಾಯೆಗೆ ಸೋತಾಗ ಇನ್ನೂ ಮಕ್ಕಳ ಬುದ್ಧಿ ಕೆಟ್ಟು ಹೋಗ್ತದೆ. नहीं तो अंदर में कितना नशा रहना चाहिए. हम बेहद के बाप के बच्चे, बाप कहते सबको मेरा ಪರಿಚಯ ದೇತೆ ರಹೋ. ಬಾಬಾ ಹೇಳ್ತಾರೆ, ವಾಸ್ತವಿಕವಾಗಿ ತಂದೆಯ ಮಕ್ಕಳಾದ ನಂತರ ನಿಮ್ಮಲ್ಲಿ ಎಷ್ಟು ನಶೆ ಇರಬೇಕು. ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀವಿ ಅಂತ ಆ ತಂದೆ ನಮಗೆ ತಿಳಿಸ್ತಾರೆ, ಮಕ್ಕಳೇ ನನ್ನ ಪರಿಚಯ ಎಲ್ಲರಿಗೂ ಕೊಡ್ತಾ ಹೋಗ್ರಿ. सर्विस से ही शोभा पाएंगे, तब बाप की दिल पर चढ़ेंगे. ಎಷ್ಟೆಷ್ಟು ಸೇವೆ ಮಾಡ್ತೀರಿ ಅಷ್ಟು ನಿಮ್ಮ ಜೀವನಕ್ಕೆ ಶೋಭೆ ಬರ್ತದೆ. ಆಗ ನೀವು ತಂದೆಯ ಹೃದಯವನ್ನು ಏರ್ತೀರಿ. बच्चा वह जो बाप की दिल पर चढ़ा हुआ हो. बाप का बच्चों पर कितना लव होता है. बच्चों को सिर पर चढ़ाते इतना मोह होता है, परंतु वह है हद का मायावी मोह. ಲೌಕಿಕದಲ್ಲೂ ಸಹ ತಂದೆಗೆ ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿ ಇರ್ತದೆ. ಮಕ್ಕಳನ್ನು ಹೆಗಲ ಮೇಲೆ ಕೂಡಿಸ್ಕೋತಾರೆ, ತಲೆಯ ಮೇಲೆ ಕೂಡಿಸ್ಕೋತಾರೆ, ಎಷ್ಟೊಂದು ಮೋಹ ಇರ್ತದೆ. ಆದರೆ ಅದು ಲೌಕಿಕದ ಮಾಯಾವಿ ಮೋಹ ಆಗಿದೆ. यह तो है बेहद का. ऐसा कोई बाप होगा जो बच्चों को देख खुश न हो. माँ बाप को तो अथाह खुशी होती. ಇಲ್ಲಿ ಬೇಹದ್ದಿನ ತಂದೆಯಾದಂತಹ ಪರಮಾತ್ಮನಿಗೆ ಮಕ್ಕಳ ಮೇಲೆ ಶುದ್ಧವಾದ ಪವಿತ್ರವಾದ ಪ್ರೀತಿ ಇದೆ. ಹೇಗೆ ಆ ತಂದೆ ಮಕ್ಕಳನ್ನು ನೋಡಿ ಖುಷಿ ಆಗ್ತಾರೆ, ಹಾಗೆ ಶಿವಬಾಬಾವ್ರಿಗೂ ಸಹ ಮಕ್ಕಳನ್ನು ನೋಡಿದಾಗ ಖುಷಿ ಆಗ್ತದೆ. माँ बाप को तो अथाह खुशी होती है. यहाँ जब बैठते हैं तो समझना चाहिए बाबा हमको पढ़ाते हैं, बाबा हमारा ओबीडियंट टीचर है. ಲೌಕಿಕದಲ್ಲಿ ಹೇಗೆ ತಂದೆ ತಾಯಿಗಳಿಗೆ ಮಕ್ಕಳನ್ನು ನೋಡಿದಾಗ ಖುಷಿ ಆಗ್ತದೆ, ಹಾಗೆ ಇಲ್ಲಿಯೂ ಸಹ ಶಿವ ತಂದೆ ಹಾಗೂ ಬ್ರಹ್ಮ ತಾಯಿಗೆ ಮಕ್ಕಳನ್ನು ನೋಡಿದಾಗ ಖುಷಿ ಆಗ್ತದೆ. ನಾವು ಮುರಳಿ ಕೇಳುವಾಗ ತಿಳ್ಕೋಬೇಕು, ನಮ್ಮ ಆತ್ಮೀಯ ತಂದೆ ಪರಮಾತ್ಮನೇ ನಮಗೆ ಓದಿಸ್ತಾ ಇದ್ದಾನೆ. ಅವನು ನಮಗೆ ಆಜ್ಞಾಕಾರಿ ಶಿಕ್ಷಕ ಆಗಿದ್ದಾನೆ. बेहद के बाप ने जरूर कोई सर्विस की होगी, तब तो गायन है ना. ಬೇಹದ್ದಿನ ತಂದೆಯಾದಂತಹ ಪರಮಾತ್ಮನೂ ಸಹ ಈ ಜಗತ್ತಿಗೆ ಬಂದು ಮಹಾನವಾದಂತಹ ಸೇವೆ ಮಾಡಿರಬಹುದು, ಸೇವೆ ಮಾಡ್ತಾನೆ. ಅದಕ್ಕಾಗಿಯೇ ಅವನಿಗೆ ಭಕ್ತಿಯಲ್ಲಿ ಎಷ್ಟೊಂದು ಮಹಿಮೆ ಇದೆ. ಯಾರೂ ಮಾಡದೇ ಇರತಕ್ಕಂತಹ
ಕೆಲಸ ಪರಮಾತ್ಮ ಮಾಡ್ತಾನೆ. ಯಾರೂ ಮಾಡದೇ ಇರತಕ್ಕಂಥ ಸೇವೆ ಪರಮಾತ್ಮ ಮಾಡ್ತಾನೆ. ಕಿತ್ನಿ ವಂಡರ್ಫುಲ್ ಬಾತ್ ಹೈ, ಕಿತನಿ ಉನ್ಕಿ ಮಹಿಮಾ ಹೈ. ಪರಮಾತ್ಮನ ಸೇವೆಯ ಬಗ್ಗೆ ತಿಳ್ಕೊಳ್ಳೋದು, ಪರಮಾತ್ಮನ ಪರಿಚಯ ತಿಳ್ಕೊಳ್ಳೋದು, ಅವನಿಂದ ಜ್ಞಾನ ಕೇಳೋದು ಎಷ್ಟು ಅದ್ಭುತವಾದಂತಹ ವಿಚಾರ ಆಗಿದೆ. ಅವನ ಪಾತ್ರವು ಅದ್ಭುತ ಆಗಿದೆ. ಆದ್ದರಿಂದ ಭಕ್ತಿ ಮಾರ್ಗದಲ್ಲೂ ಸಹ ಪರಮಾತ್ಮನಿಗೆ ಅಪರಂಪಾರ ಮಹಿಮೆ ಇದೆ. ಯಹಾ ಬೈಠೆ ಹೋ ತೋ बुद्धि में नशा रहना चाहिए. सन्यासी तो है ही निवृत्ति मार्ग वाले, उनका धर्म अलग है. यह भी अब बाप समझाते. तुम थोड़े ही जानते थे सन्यास मार्ग को. तुम तो गृहस्थ आश्रम में रहते ಭಕ್ತಿ ಆದಿ करते थे. ಬಾಬಾ ಹೇಳ್ತಾರೆ, ಸನ್ಯಾಸಿಗಳ ಮಾರ್ಗನೇ ಬೇರೆ, ಧರ್ಮನೇ ಬೇರೆ. ಅವರು ನಿವೃತ್ತಿ ಮಾರ್ಗದವರು, ನೀವು ಪ್ರವೃತ್ತಿ ಮಾರ್ಗದವರು. ನೀವೆಲ್ಲ ಗೃಹಸ್ಥ ಆಶ್ರಮದಲ್ಲಿ ಇದ್ದು ಭಕ್ತಿ ಮಾಡ್ತಿದ್ರಿ. ತುಮಕೋ ಫಿರ್ ಜ್ಞಾನ ಮಿಲ್ತಾ ಹೈ, ಉನ್ಕೋ ತೋ ಜ್ಞಾನ ಮಿಲ್ನೆ ಕಾ ಹೈ ನಹೀ. तुम कितना ऊंचा पढ़ते हो और बैठे कितने साधारण. ಬಾಬಾ ಹೇಳ್ತಾರೆ, ಸನ್ಯಾಸಿಗಳಿಗೆ ಈ ಜ್ಞಾನ ಸಿಗೋದಿಲ್ಲ. ಕೊಟ್ಟರು ಅವರು ಅದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಆದರೆ ನಿಮಗೆ ಪರಮಾತ್ಮನಿಂದ ಸತ್ಯ ಜ್ಞಾನ ಸಿಕ್ಕಿದೆ. ನೀವೆಂತಹ ಉನ್ನತವಾದ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ, ಆದರೆ ನೋಡಲಿಕ್ಕೆ ಎಷ್ಟೊಂದು ಸಾಧಾರಣ ಸ್ಥಿತಿಯಲ್ಲಿ ಇದ್ದೀರಿ. दिलवाड़ा मंदिर में तुम नीचे तपस्या में बैठे हो, ऊपर में वैकुंठ खड़ा है. ऊपर वैकुंठ को देख मनुष्य समझते हैं स्वर्ग ऊपर ही होता है. ದಿಲ್ವಾಡಾ ಮಂದಿರದಲ್ಲಿ ನೀವೆಲ್ಲ ಮಕ್ಕಳು ಕೆಳಗೆ ತಪಸ್ಸು ಮಾಡ್ತಾ ಇದ್ದೀರಿ. ಮೇಲ್ಭಾಗದಲ್ಲಿ ವೈಕುಂಠ ಅಥವಾ ಸ್ವರ್ಗದ ಚಿತ್ರಗಳನ್ನು ಕೆತ್ತನೆ ಮಾಡಿದ್ದಾರೆ. ಮೇಲಿರುವ ಸ್ವರ್ಗ ನೋಡಿ ಜನ ತಿಳ್ಕೊಂಡಿದ್ದಾರೆ ಸ್ವರ್ಗ ಮೇಲೆ ಇರ್ತದೆ ಅಂತ. तुम बच्चों के अंदर में यह सब बातें आनी चाहिए कि यह स्कूल है, हम पढ़ रहे. कहाँ चक्र लगाने जाते हो तो भी बुद्धि में यह ख्यालात चले तो बहुत मज़ा आएगा. बेहद के बाप को तो दुनिया में कोई नहीं जानते. बाप के बच्चे बनकर बाप की बायोग्राफी को न जाने ऐसा बुद्धू कभी देखा है. ಬಾಬಾ ಹೇಳ್ತಾರೆ, ಸದಾ ನಿಮ್ಮಲ್ಲಿ ನೆನಪಿರಬೇಕು, ಇದು ಶಾಲೆ ಆಗಿದೆ, ನಾವು ಇಲ್ಲಿ ವಿದ್ಯೆ ಕಲಿತಾ ಇದ್ದೀವಿ. ಸದಾ ಬುದ್ಧಿಯಲ್ಲಿ ಆ ಜ್ಞಾನದ ಚಕ್ರ ತಿರುಗ್ತಾ ಇರಬೇಕು. ಎಲ್ಲಿಯೇ ಹೋದರೂ ಸಹ ಜ್ಞಾನದ ಬಗ್ಗೆ ಮನನ ಚಿಂತನ ಮಾಡ್ತಾ ಇದ್ದರೆ ಖುಷಿಯ ಅನುಭವ ಆಗ್ತದೆ, ಮೋಜಿನ ಅನುಭವ ಆಗ್ತದೆ. ಬೇಹದ್ದಿನ ತಂದೆಗೆ ಜಗತ್ತಿನಲ್ಲಿ ಯಾರೂ ಗುರುತಿಸಿಲ್ಲ, ಆದರೆ ನಾವು ಮಕ್ಕಳು ಗುರುತಿಸಿದ್ದೇವೆ ಎಂಬ ನಶೆ ನಮ್ಮಲ್ಲಿ ಇರಬೇಕು. ಮಕ್ಕಳಾಗಿ ತಂದೆಯನ್ನೇ ಗುರುತಿಸಲಿಲ್ಲ ಅಂದರೆ ಅವರಿಗೆ ಬುದ್ಧುಗಳು ಅಂತ ಹೇಳಲಾಗ್ತದೆ. ನ ಜಾನ್ನೆ ಕೆ ಕಾರಣ ಕಹ ದೇತೆ ವಹ ಸರ್ವವ್ಯಾಪಿ ಹೈ. ಭಗವಾನ್ ಕೋ ಕಹತೆ ಆಪೇ ಹಿ ಪೂಜ್ಯ ಆಪೇ ಹಿ ಪೂಜಾರಿ. ಪರಮಾತ್ಮನ ಪರಿಚಯ ಇಲ್ಲದಿರುವ ಕಾರಣ ಅವನಿಗೆ ಸರ್ವವ್ಯಾಪಿ ಅಂತ ಹೇಳಿಬಿಟ್ಟಿದ್ದಾರೆ. ಆ ಭಗವಂತನಿಗೆ, ಪರಮಾತ್ಮನಿಗೆ ನೀನೇ ಪೂಜ್ಯ, ನೀನೇ ಪೂಜಾರಿ ಅಂತನೂ ಹೇಳ್ತಾ ಇದ್ದಾರೆ. अब तुमको कितनी खुशी होनी चाहिए कि हम कितने ऊंच पूज्य थे,
फिर हम ही ಪೂಜಾರಿ ಬನೆ. ಆದರೆ ನಮಗೀಗ ತಿಳಿದಿದೆ, ಪರಮಾತ್ಮ ಪೂಜ್ಯಸೋ ಪೂಜಾರಿ ಆಗೋದಿಲ್ಲ. ನಾವು ಮಕ್ಕಳೇ ಪೂಜ್ಯ ಇದ್ದವರು ಪೂಜಾರಿ ಆಗ್ತೇವೆ ಅಂತ. जो शिव बाबा तुमको इतना ऊंचा बनाते हैं, फिर ड्रामानुसार तुम ही उनकी पूजा ಶುರು करते. ಯಾವ ತಂದೆ ನಿಮಗೆ ಇಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡ್ತಾರೆ, ಆ ತಂದೆಗೆ ನೀವು ಭಕ್ತಿ ಮಾರ್ಗದಲ್ಲಿ ಪ್ರಥಮ ಪೂಜೆಯನ್ನು ಪ್ರಾರಂಭ ಮಾಡ್ತೀರಿ. इन बातों को दुनिया थोड़े ही जानती है कि भक्ति कब शुरू होती. बाप तुम बच्चों को रोज़ रोज़ समझाते रहते हैं. यहाँ बैठे हो तो अंदर में खुशी होनी चाहिए ना. हमको कौन पढ़ाते? भगवान आकर पढ़ाते हैं. यह तो कभी सुना भी नहीं होगा. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ನಾವೇ ಶಿವನ ಭಕ್ತಿಯನ್ನು ಪ್ರಾರಂಭ ಮಾಡ್ತೀವಿ ಎಂಬ ವಿಚಾರ ಯಾರಿಗೂ ಗೊತ್ತಿಲ್ಲ. ಆ ವಿಚಾರ ತಿಳ್ಕೊಂಡಾಗ ನಮಗೆ ಎಷ್ಟು ಖುಷಿ ಆಗಬೇಕು. ಯಾವ ತಂದೆ ನಮಗೆ ಸ್ವರ್ಗದ ಆಸ್ತಿಯನ್ನು ಕೊಟ್ಟಿದ್ರು, ಆ ತಂದೆಯ ಉಪಕಾರದ ಸ್ಮರಣೆಗಾಗಿ ನಾವೇ ಮಕ್ಕಳು ಅವನ ಅನೇಕ ದೇವಾಲಯಗಳನ್ನು, ವೈಭವದ ದೇವಾಲಯಗಳನ್ನು ಕಟ್ಟಿ ಅವನ ಭಕ್ತಿಯನ್ನು ಪ್ರಾರಂಭ ಮಾಡ್ತೇವೆ. ಇಲ್ಲಿ ಬಂದಾಗ ನಿಮಗೆ ನೆನಪಿರಬೇಕು, ನಾವು ಪರಮಾತ್ಮನ ಸನ್ಮುಖದಲ್ಲಿ ಕುಳಿತಿದ್ದೇವೆ. ಪರಮಾತ್ಮನೇ ಸ್ವತಃ ಬಂದು ನಮಗೆ ಓದಿಸ್ತಾ ಇದ್ದಾನೆ. ಈ ವಿಚಾರ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ, ಯಾರೂ ಕೇಳಿಲ್ಲ. ಭಗವಂತ ಬಂದು ಓದಿಸ್ತಾನೆ ಎಂಬ ಮಾತು ಯಾರೂ ಇದುವರೆಗೂ ಕೇಳಿಲ್ಲ. वह समझते हैं गीता का भगवान श्री कृष्ण पढ़ाता होगा. अच्छा, श्री कृष्ण भी समझो तो भी कितनी ऊंच अवस्था चाहिए. ಇನ್ನೇನು ಭಕ್ತರಲ್ಲಿ ಕೆಲವರು ಈ ಥರ ತಿಳ್ಕೊಂಡಿದ್ದಾರೆ, ಶ್ರೀಕೃಷ್ಣ ಬಂದು ಗೀತಾ ಜ್ಞಾನ ಕೊಡ್ತಾನೆ ಅಂತ. ಆಗಲಿ ಕೃಷ್ಣನೇ ಬಂದು ಗೀತಾ ಜ್ಞಾನ ಕೊಟ್ಟಿದ್ರು, ಇವ್ರು ಯಾಕೆ ಶ್ರೇಷ್ಠ ಸ್ಥಿತಿಗೆ ಹೋಗಲಿಲ್ಲ? भले कृष्ण भी समझो तो भी कितनी ऊंचा अवस्था होनी चाहिए. ಕೃಷ್ಣನೇ ವಿದ್ಯೆ ಕೊಡ್ತಾನೆ, ಗೀತಾ ಜ್ಞಾನ ಬೋಧನೆ ಮಾಡ್ತಾನೆ. ಆ ಗೀತೆಯನ್ನು ಇವರು ಜನ್ಮ ಜನ್ಮಾಂತರದಿಂದ ಓದ್ತಾ ಇದ್ದಾರಂದರೆ ಇವರೆಷ್ಟು ಶ್ರೇಷ್ಠವಾದ ಸ್ಥಿತಿಯಲ್ಲಿ ಇರಬೇಕಾಗಿತ್ತು. ಲೇಕಿನ್ ನಹಿ, ಭಗವದ್ಗೀತೆಯನ್ನು ಓದ್ತಾ ಓದ್ತಾ ಇನ್ನೂ ಅಧೋಗತಿಗೆ ಬಂದಿದ್ದಾರೆ ವಿನಃ ಯಾರು ಸದ್ಗತಿಗೆ ಹೋಗಲಿಲ್ಲ. ಏಕ ಕಿತಾಬ್ ಭಿ ಹೈ ಮನುಷ್ಯ ಮತ और ईश्वरीय मत का. देवताओं को तो मत लेने की दरकार ही नहीं. मनुष्य चाहते हैं ईश्वर की मत. देवताओं को तो मत अगले जन्म में मिली थी, जिससे ऊंच पद पाए. अभी तुम बच्चों को श्रीमत मिल रही है श्रेष्ठ बनने के लिए. ನಮ್ಮಲ್ಲಿ ಒಂದು ಪುಸ್ತಕ ಇದೆ, ಅದರಲ್ಲಿ ಮನುಷ್ಯ ಮತ ಮತ್ತು ಈಶ್ವರೀಯ ಮತದಲ್ಲಿ ಇರುವ ವ್ಯತ್ಯಾಸದ ಬಗ್ಗೆ ಜಗದೀಶ್ ಭಾಯಿ ಅವರು ಬರೆದಿದ್ದಾರೆ. ಬಾಬಾ ಹೇಳ್ತಾರೆ, ದ್ವಾಪರ ಕಲಿಯುಗದಲ್ಲಿ ಮನುಷ್ಯ ಮತ ಇರ್ತದೆ, ಸಂಗಮ ಯುಗದಲ್ಲಿ ಈಶ್ವರೀಯ ಮತ ಇರ್ತದೆ, ಸತ್ಯತ್ರೇತಾಯುಗದಲ್ಲಿ ಯಾವ ಮತದ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ದೇವತಾ ಆಗುವಂಥವ್ರಿಗೆ ಅವರ ಪೂರ್ವಜನ್ಮದಲ್ಲಿ ಶ್ರೀಮತ ಸಿಕ್ಕಿತ್ತು. ಈಗ ಅದೇ ಶ್ರೀಮತ ನಿಮಗೆ ಪರಮಾತ್ಮ ಕೊಡ್ತಾ ಇದ್ದಾನೆ ಶ್ರೇಷ್ಠ ಆಗಲಿಕ್ಕಾಗಿ. ईश्वरीय मत और मनुष्य मत में कितना फ़र्क है. अब तुमको ईश्वरीय मत मिलती है तो ज़रूर ईश्वरीय मत पर चलना पड़े. ಈಶ್ವರೀಯ ಮತ ಮತ್ತು ಮನುಷ್ಯರ ಮತದಲ್ಲಿ
ಬಹಳಷ್ಟು ವ್ಯತ್ಯಾಸ ಇದೆ. ಈಗ ನಿಮಗೆ ನೇರವಾಗಿ ಈಶ್ವರ ತಂದೆಯಿಂದ ಈಶ್ವರಿಯ ಮತ ಸಿಗ್ತಿದೆ ಅಂದರೆ ನೀವು ಆ ಈಶ್ವರಿಯ ಮತದಂತೆ ನಡಿಬೇಕು. कोई से मिलने जाते हैं तो कुछ भी ले नहीं जाते, याद नहीं रहता किसको क्या सौगात देनी चाहिए. यह मनुष्य मत और ईश्वरीय मत का कांट्रास्ट बहुत ज़रूरी. ಬಾಬಾ ಹೇಳ್ತಾರೆ, ನೀವು ಒಬ್ಬರನ್ನು ಭೇಟಿ ಮಾಡಲಿಕ್ಕೆ ಹೋಗ್ತೀರಿ, ಆಗ ಏನಾದರೂ ಒಂದು ಉಡುಗೊರೆಯನ್ನು ನಿಮ್ಮ ಜೊತೆಗೆ ತೆಗೆದುಕೊಂಡು ಹೋಗಬೇಕು. ಎಲ್ಲಕ್ಕಿಂತಲೂ ಉತ್ತಮವಾದ ಉಡುಗೊರೆ ಅಂದರೆ ಈಶ್ವರಿಯ ಸಾಹಿತ್ಯ ಅಥವಾ ಈಶ್ವರಿಯ ಪುಸ್ತಕವನ್ನು ನೀವು ಜನರಿಗೆ ಕೊಡಬೇಕು. ಅದರಲ್ಲೂ ವಿಶೇಷವಾಗಿ ಮನುಷ್ಯ ಮತ ಮತ್ತು ಈಶ್ವರೀಯ ಮತದಲ್ಲಿ ಇರುವ ವ್ಯತ್ಯಾಸದ ಪುಸ್ತಕ ಏನಿದೆ ಅದನ್ನು ನೀವು ತೆಗೆದುಕೊಂಡು ಹೋಗಿ ಜನರಿಗೆ ಉಡುಗೊರೆಯ ರೂಪದಲ್ಲಿ ಕೊಡಬೇಕು. ಆದರೆ ಮಕ್ಕಳು ನೀವು ಹೋಗುವಾಗ ಮರಿತೀರಿ ಅಂತ ಹೇಳ್ತಾರೆ ಬಾಬಾ. यह शास्त्र आदि तो सब मनुष्य के बनाए हुए. बाप कोई शास्त्र पढ़कर आते हैं क्या? बाप कहते मैं कोई बाप का बच्चा हूँ क्या? मैं कोई गुरु का शिष्य हूँ क्या जिससे सीखा हूँ? तो यह भी सब बातें समझानी चाहिए. ಬಾಬಾ ಕೇಳ್ತಾರೆ, ಮುರಳಿ ಹೇಳೋದಕ್ಕಾಗಿ ನಿಮಗೆ ಶಿಕ್ಷಣ ಕೊಡೋದಕ್ಕಾಗಿ ನಾನೇನಾದರೂ ಶಾಸ್ತ್ರ ಪುರಾಣ ಓದ್ಕೊಂಡು ಬರ್ತೀನೇನು? ನಾನು ಯಾರ ಮಗ ಆಗಿದ್ದೇನೇನು? ನಾನು ಯಾವ ಗುರುವಿನ ಶಿಷ್ಯ ಆಗಿದ್ದೇನೆ? ಯಾರಿಂದ ನಾನು ಕಲ್ತಿದ್ದೇನೆ? ಯಾರಿಂದನೂ ಕಲ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. तो यह सब बातें समझानी चाहिए. भले यह जानते हैं कि बंदर बुद्धि, परंतु मंदिर लायक बनने वाले भी है ना. ಬಾಬಾ ಈ ಎಲ್ಲ ಮಾತುಗಳನ್ನು ನೀವು ಪರಮಾತ್ಮನ ಪರಿಚಯ ಕೊಡುವಾಗ ಹೇಳಬೇಕು. ಭಲೆ ನಮಗೆ ಗೊತ್ತಿದೆ ಕಲಿಯುಗದ ಮನುಷ್ಯರು ಮಂಗಬುದ್ಧಿ ಮನುಷ್ಯರಾಗಿದ್ದಾರೆ ಅಂತ. ಆದರೆ ಆ ಮಂಗಬುದ್ಧಿ ಮನುಷ್ಯರನ್ನೇ ನಾವು ಮಂದಿರ ಲಾಯಕ ಮಾಡಬೇಕಾಗಿದೆ. ಕಲ್ಲು ಬುದ್ಧಿಯವರೇ ಪುನಃ ಏನಾಗಬೇಕು? ಪಾರಸ ಬುದ್ಧಿಯವರು ಆಗಬೇಕಾಗಿದೆ. ऐसे बहुत मनुष्य मत पर चलते हैं, फिर तुम सुनाते हो कि हम ईश्वरीय मत पर क्या बनते. वह हमको पढ़ाते हैं, ಭಗವಾನ್ ವಾಚ್ ಹಮ್ ಉನ್ಸೆ ಪಢನೆ ಜಾತೆ. ಜನರಿಗೆ ತಿಳಿಸಿ, ಪರಮಾತ್ಮನ ಜ್ಞಾನ ಕೇಳಲಿಕ್ಕೆ ನಾವು ಹೋಗ್ತೀವಿ. ಪರಮಾತ್ಮನೇ ನಮಗೆ ಓದಿಸ್ತಾನೆ, ಈಶ್ವರೀಯ ಮತ ಕೊಡ್ತಾನೆ. हम रोज़ 1 घंटा पौना घंटा जाते हैं. क्लास में ಜಾಸ್ತಿ ಟೈಮ್ भी लेना नहीं चाहिए. ನಾವು ಪ್ರತಿದಿನ 1 ಗಂಟೆ 3/4 ಗಂಟೆ ಪರಮಾತ್ಮನ ಪಾಠ ಕೇಳಲಿಕ್ಕೆ ಹೋಗ್ತೀವಿ. ಬಾಬಾ ಹೇಳ್ತಾರೆ, ಈಶ್ವರಿಯ ಕ್ಲಾಸು ಸಹ 1 ಗಂಟೆಯಲ್ಲಿ ಮುಗಿಸಿ ಬಿಡಬೇಕು. ಹೆಚ್ಚಿನ ಸಮಯ ತಗೋಬಾರ್ದು. ಯಾದ್ ಕಿ ಯಾತ್ರಾ ತೋ चलते फिरते हो सकती है. ಜ್ಞಾನ और योग दोनों ही बहुत सहज. ನೆನಪಿನ ಯಾತ್ರೆ ಅಂತೂ ಓಡಾಡ್ತಾ ನಡೆದಾಡ್ತಾ ಮಾಡಬಹುದು. ಹೀಗೆ ಜ್ಞಾನ ಮತ್ತು ಯೋಗ ಏನಿದೆ ಬಹಳ ಸಹಜ ಆಗಿದೆ. ಅಲ್ಫ ಕಾ ಏಕ ಅಕ್ಷರ. ಭಕ್ತಿ ಮಾರ್ಗ में तो ढेर शास्त्र. इकट्ठा करो तो सारा घर ಶಾಸ್ತ್ರೋं से भर जाए. ಜ್ಞಾನದಲ್ಲಿ ಒಂದೇ ಅಕ್ಷರ ಸಾಕು, ನಾನು ಮತ್ತು ನನ್ನ ತಂದೆ ಅಥವಾ ಪರಮಾತ್ಮ ಎಂಬ ಒಂದೇ ಅಕ್ಷರ ಸಾಕು. ಭಕ್ತಿ ಮಾರ್ಗದಲ್ಲಿ ರಾಶಿ ರಾಶಿ ಶಾಸ್ತ್ರಗಳಿವೆ. ಶಾಸ್ತ್ರ ಪುರಾಣದ ಅನೇಕ ಗ್ರಂಥಗಳಿವೆ, ಪುಸ್ತಕಗಳಿವೆ. ಅವುಗಳನ್ನು ಒಂದು ಕಡೆ ಸೇರಿಸಿ ಬಿಟ್ಟರೆ ಮನೆಯೇ ತುಂಬಿ ಹೋಗ್ತದೆ.
कितना इन पर खर्चा हुआ होगा। अब बाप बहुत सहज बताते हैं, सिर्फ बाप को याद करो। ಭಕ್ತಿ ಮಾರ್ಗದಲ್ಲಿ ಆ ಗ್ರಂಥಗಳನ್ನು ಬರೀಲಿಕ್ಕೆ, ಸಂಗ್ರಹ ಮಾಡಲಿಕ್ಕೆ ಎಷ್ಟೊಂದು ಖರ್ಚು ಮಾಡಿರ್ಬೋದು ನೀವು. ಆದರೆ ಜ್ಞಾನ ಮಾರ್ಗದಲ್ಲಿ ಈಗ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. अब बाप सहज बताते, बाप को याद करो, बाप का वर्षा स्वर्ग की बादशाही मिल जाएगी. तुम विश्व के मालिक थे. ಈಗ ಬಾಬಾ ಹೇಳ್ತಾರೆ, ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡ್ರಿ, ಆಗ ಸ್ವರ್ಗದ ಆಸ್ತಿ ನಿಮ್ಮದಾಗ್ತದೆ. ನೀವೇ ವಿಶ್ವದ ಮಾಲೀಕ ಆಗಿದ್ರಿ, ಈಗ ಪುನಃ ಆಗ್ತಾ ಇದ್ದೀರಿ. ಅದನ್ನು ನೀವು ಮರ್ತಿದ್ದೀರಾ. यह भी ड्रामा की भावी कहा जाता है. अब बाप आया है, हर 5000 वर्ष बाद आते हैं ಪಢಾನೆ. ನೀವೇ ಹಿಂದಿನ ಕಲ್ಪದಲ್ಲಿ ವಿಶ್ವದ ಮಾಲೀಕರಾಗಿದ್ರಿ ಅನ್ನೋದು ಮರ್ತಿದ್ದೀರಾ. ನಾಟಕದ ಅನುಸಾರವಾಗಿ ಮರಿಬೇಕಿತ್ತು, ಮರ್ತಿದ್ದೀರಿ. ಈಗ ಮತ್ತೆ 5000 ವರ್ಷಗಳ ನಂತರ ತಂದೆಯ ಹತ್ತಿರ ಓದೋದಕ್ಕಾಗಿ ಬಂದಿದ್ದೀರಿ. यह बिल्कुल सिंपल बात है. लाखों वर्ष कह देने से बुद्धि को जैसे ताला लग गया है. ಇದು ಬಹಳ ಸರಳವಾದ ವಿಚಾರ ಆಗಿದೆ. ಒಂದೊಂದು ಯುಗಕ್ಕೆ ಲಕ್ಷಾಂತರ ವರ್ಷ ಅವಧಿ ಕೊಟ್ಟಿರುವ ಕಾರಣ ಮನುಷ್ಯರ ಬುದ್ಧಿಗೆ ಬೀಗ ಹಾಕಲ್ಪಟ್ಟಿದೆ. ताला खुलता ही नहीं. ऐसा ताला लगा हुआ है जो इतनी सहज बात भी समझते नहीं. ಬುದ್ಧಿಗೆ ಯಾವ ಥರ ಬೀಗ ಹಾಕಲ್ಪಟ್ಟಿದೆ ಎಂದರೆ, ಎಷ್ಟು ವಿಧವಾಗಿ ನಾವು ವಿವಿಧ ರೀತಿಯಿಂದ ಜ್ಞಾನ ಹೇಳಿದ್ರೂ ಅವರಿಗೆ ಅದು ಅರ್ಥನೇ ಆಗ್ತಿಲ್ಲ. बाप समझाते, एक ही बात बस है, ಜಾಸ್ತಿ ಕುಚ್ ಭಿ ಪಢಾನಾ ನಹಿ. ಬಾಬಾ ಹೇಳ್ತಾರೆ, ಒಂದೇ ಒಂದು ಮಾತನ್ನು ತಿಳಿಸ್ರಿ, ಇದು ಪರಮಾತ್ಮನ ಜ್ಞಾನ, ಪರಮಾತ್ಮ ಕೊಡ್ತಾ ಇದ್ದಾನೆ. ಆ ಪರಮಾತ್ಮನ ಪರಿಚಯ ಕೊಡಿ. ಜಾಸ್ತಿ ಕುಚ್ ಭಿ ಪಢಾನಾ ನಹಿ ಚಾಹಿಯೆ. तुम 1 सेकंड में किसको भी स्वर्गवासी बना सकते हो, परंतु यह स्कूल है, इसलिए तुम्हारी पढ़ाई चलती रहती. ತಂದೆ ಮತ್ತು ಆಸ್ತಿಯ ವಿಚಾರ ಹೇಳಿಬಿಟ್ಟರೆ ಕ್ಷಣದಲ್ಲಿ ನೀವು ಒಬ್ಬರನ್ನು ಸ್ವರ್ಗವಾಸಿಯನ್ನಾಗಿ ಮಾಡಬಹುದು. ಆದರೆ ಇದು ಶಾಲೆ ಆಗಿರುವ ಕಾರಣ ಕೊನೆಯವರೆಗೂ ಈ ಶಾಲೆಯಲ್ಲಿ ಶಿಕ್ಷಣ ಕೊಡಲಾಗ್ತದೆ. ಬರುವಂಥವರು ಇಲ್ಲಿ ಅಭ್ಯಾಸ ಮಾಡಬೇಕಾಗ್ತದೆ. ಆದ್ದರಿಂದ ಹೇಳ್ತಾರೆ, ಜ್ಞಾನ ಸಾಗರ್ का ज्ञान इतना अपार है जो सागर को शाही बनाओ, सारा जंगल कलम बनाओ तो भी अंत्य नहीं हो सकता. ಈ ಜ್ಞಾನ ಸಾರ ರೂಪದಲ್ಲೇನೋ ತಿಳ್ಕೋಬಹುದು. ವಿಸ್ತಾರವಾಗಿ ತಿಳ್ಕೊಳ್ಳೋದಾದರೆ ಇದಕ್ಕೆ ಕೊನೆಯೇ ಇಲ್ಲ. ಜ್ಞಾನ ಸಾಗರನ ಜ್ಞಾನ ಅಪಾರ ಆಗಿದೆ, ಸಮುದ್ರದ ಸಮಾನ ಆಗಿದೆ. ಆದ್ದರಿಂದ ಅವನ ಮಹಿಮೆ ಎಷ್ಟಿದೆ ಎಂದರೆ ಹೇಳ್ತಾರೆ, ಇಡೀ ಸಮುದ್ರನೇ ಮಸಿ ಮಾಡಿ, ಕಾಡೆಲ್ಲ ಲೇಖಣಿ ಮಾಡಿ, ಭೂಮಿಯೆಲ್ಲ ಕಾಗದ ಮಾಡಿ ಅದರ ಮೇಲೆ ಬರೆದರೂ ಸಹ ಅವನ ಮಹಿಮೆ ಮುಗಿಯೋದಿಲ್ಲ ಅಂತ ಹೇಳಲಾಗ್ತದೆ. ज्ञान को धारण करते कितना समय हुआ, भक्ति को तो आधा कल्प हुआ. ज्ञान तो तुमको एक ही जन्म में मिलता है. ಜ್ಞಾನ ಧಾರಣೆ ಮಾಡಿಕೊಳ್ಳಿಕ್ಕೆ ಕೇವಲ ಒಂದೇ ಒಂದು ಜನ್ಮ ಸಿಗ್ತದೆ ನಿಮಗೆ. ಭಕ್ತಿ ಮಾಡಲಿಕ್ಕೆ ಅರ್ಧ ಕಲ್ಪ ಸಿಕ್ಕಿದೆ. बाप तुमको पढ़ा रहे हैं नई दुनिया के लिए. उस जिस्मानी स्कूल में तुम कितना समय पढ़ते हो? 5 वर्ष से लेकर
20-22 वर्ष तक पढ़ते रहते। कमाई थोड़ी और खर्चा बहुत करेंगे तो घाटा पड़ जाएगा। ಲೌಕಿಕದ ಶಾಲೆಯಲ್ಲಿ ಮಕ್ಕಳು ಎಷ್ಟು ಸಮಯ ಓದ್ತಾರೆ? 5ನೇ ವರ್ಷದಿಂದ 22ನೇ ವರ್ಷದ ತನಕನೂ ಓದ್ತಾನೇ ಇರ್ತಾರೆ. ಅದರ ಮುಂದೆನೂ ಓದ್ತಾರೆ. ಓದೋದಕ್ಕೆ ಹೆಚ್ಚಿನ ಖರ್ಚು ಮಾಡಿ ದುಡಿಮೆ ಕಡಿಮೆ ಆಗಿಬಿಟ್ರೆ ಅಲ್ಲಿ ಏನಾಗ್ತದೆ? ನುಕ್ಸಾನ ಆಗ್ತದೆ ಅಂತ ಹೇಳ್ತಾರೆ बाप कितना सॉल्वेंट बनाते फिर इनसॉल्वेंट तुम बन जाते। अभी भारत का हाल देखो क्या है। फलक से समझाना चाहिए, माताओं को खड़ा होना चाहिए। तुम्हारा ही गायन है वंदे मातरम। धरती को वंदे मातरम नहीं कहा जाता, वंदे मातरम मनुष्य को किया जाता है। ನೀವೆಷ್ಟು ಶ್ರೀಮಂತರಾಗಿದ್ದರೆ ಈಗ ಎಷ್ಟು ಬಡವರಾಗಿದ್ದೀರಿ? ಭಾರತದ ಸ್ಥಿತಿ ನೋಡಿ ಏನಾಗಿದೆ. ನೀವು ಉತ್ಸಾಹದಿಂದ ಜ್ಞಾನ ಹೇಳಬೇಕು, ಮಾತೆಯರನ್ನು ಎಬ್ಬಿಸಬೇಕು. ಮಾತೆಯರ ಗಾಯನ ಇದೆ ವಂದೇ ಮಾತರಂ. ವಂದೇ ಮಾತರಂ ಅನ್ನೋದು ಈ ಭೂಮಿಗೆ ಹೇಳೋದಲ್ಲ, ಆದರೆ ಮಾತೆಯರಿಗೆ ವಂದನೆ ಮಾಡುವುದು ಇದು ವಂದೇ ಮಾತರಂ ಆಗಿದೆ। बच्चे जो बंधन मुक्त है वही सर्विस कर सकते हैं। वह भी जैसे कल्प पहले बंधन मुक्त हुए थे वैसे होते रहते। अबलाओं पर कितने अत्याचार होते। जानते हैं हमको बाप मिला है तो समझते हैं बस अब तो बाप की सर्विस करनी है। बंधन है ऐसे कहने वाले ರೀಢ ಬಕ್ರಿಯಾ है। ಬಾಬಾ ಹೇಳ್ತಾರೆ, ಹಿಂದಿನ ಕಲ್ಪದಲ್ಲಿ ಯಾರು ಬಂಧನ ಮುಕ್ತ ಆಗಿ ಸೇವೆ ಮಾಡಿದ್ರು ಅವರೇ ಈ ಕಲ್ಪದಲ್ಲಿಯೂ ಬಂಧನ ಮುಕ್ತ ಆಗಿ ಸೇವೆ ಮಾಡ್ತಾ ಇದ್ದಾರೆ। ಬಂಧನ ಅಂತ ಹೇಳುವಂಥವರು ಕುರಿಗಳಿದ್ದಂಗೆ ಅಂತ ಹೇಳ್ತಾರೆ ಬಾಬಾ। गवर्नमेंट कभी कह न सके कि तुम ईश्वरीय सर्विस न करो। बात करने की हिम्मत चाहिए। ಸರ್ಕಾರ ಎಂದೂ ಸಹ ಈಶ್ವರೀಯ ಸೇವೆ ಮಾಡಬೇಡಿ ಅಂತ ಹೇಳೋದಿಲ್ಲ। ನೀವು ಸರ್ಕಾರದಿಂದನೂ ಸಹಾಯ ತಗೋಬಹುದು, ಆದರೆ ನಿಮ್ಮಲ್ಲಿ ಧೈರ್ಯ ಇರಬೇಕು, ಸಾಹಸ ಇರಬೇಕು। जिसमें ज्ञान है वह तो इतने में सहज बंधन मुक्त हो सकते हैं। जज को भी समझा सकते हो हम रूहानी सेवा करना चाहते हैं, हमको रूहानी बाप पढ़ा रहे। ಬಾಬಾ ಹೇಳ್ತಾರೆ, ಜ್ಞಾನದ ನಶೆ ಇರೋರು ಸಹಜವಾಗಿ ಬಂಧನ ಮುಕ್ತ ಆಗಿಬಿಡ್ತಾರೆ। ಹೋಗಿ ನೀವು ನ್ಯಾಯಾಧೀಶರನ್ನು ಸಹ ಕೇಳಬಹುದು, ನೋಡಿ ನಾವು ಆತ್ಮಿಕ ಸೇವೆ ಮಾಡಲು ಬಯಸ್ತಾ ಇದ್ದೀವಿ, ನಮಗೆ ಸ್ವಾತಂತ್ರ್ಯ ಕೊಡಿ ಅಂತ। क्रिश्चियन लोग फिर भी कहते लिबरेट करो, गाइड बनो। भारतवासियों से फिर भी उन्होंने समझ अच्छी। तुम बच्चे में जो अच्छे समझदार हैं उनको सर्विस का बहुत शौक रहता है। समझते हैं ईश्वरीय सर्विस में बहुत लॉटरी मिलनी। कई तो लॉटरी आदि को समझते ही नहीं। ಕ್ರಿಶ್ಚಿಯನರು ಕೂಡ ಪರಮಾತ್ಮನ ಪ್ರಾರ್ಥನೆ ಮಾಡುವಾಗ ಭಗವಂತ ನಮಗೆ ಮುಕ್ತಿ ಕೊಡು, ಬಂದು ನಮ್ಮ ಮಾರ್ಗದರ್ಶಕ ಆಗು, ನಮಗೆ ದಾರಿ ತೋರಿಸು ಅಂತ ಕೇಳ್ತಾರೆ। ಭಾರತೀಯರಕ್ಕಿಂತ ಅವರ ಬುದ್ಧಿ ಸ್ವಲ್ಪರ ಮಟ್ಟಿಗೆ ರಜೋಪ್ರಧಾನ ಆಗಿದೆ ಅಂತ ಹೇಳ್ತಾರೆ। ಭಾರತೀಯರ ಬುದ್ಧಿ ಸಂಪೂರ್ಣ ತಮೋಪ್ರಧಾನ ಆಗಿಬಿಟ್ಟಿದೆ, ಆದ್ದರಿಂದ ಬೇಗ ತಿಳ್ಕೊಳ್ಳೋದೇ ಇಲ್ಲ। ಯಾವ ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ಅವರು ಆ ಜ್ಞಾನವನ್ನು ಜನರಿಗೆ ತಿಳಿಸುವಂತಹ ಸೇವೆ ಮಾಡಬೇಕು, ಸೇವೆಯ ಬಗ್ಗೆ ಆಸಕ್ತಿ ಇರಬೇಕು।
ಸೇವೆ ಮಾಡುವುದು ಅಂದರೆ ಲಾಟ್ರಿ ಪಡ್ಕೊಳ್ಳೋದಾಗಿದೆ. ಕೆಲವರಿಗೆ ಲಾಟ್ರಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ. वहाँ भी जाकर दास दासियाँ बनेंगे. दिल में समझते हैं अच्छा दासी ही सही, चंडाल ही सही, स्वर्ग में तो होंगे ना. उनकी चलन भी ऐसी देखने में आती है. ಮಕ್ಕಳಲ್ಲಿ ಕೆಲವರು ಹೇಳ್ತಾರೆ, ದಾಸದಾಸಿ ಆದರೂ ಪರವಾಗಿಲ್ಲ, ಚಂಡಾಲ ಪದವಿ ಪಡ್ಕೊಂಡ್ರೂ ಪರವಾಗಿಲ್ಲ, ಸ್ವರ್ಗದಲ್ಲಿ ಅಂತೂ ಬರ್ತೀವಲ್ವಾ. ಹೀಗೆ ಹೇಳ್ತಾ ಅವರು ಸೇವೆನೇ ಮಾಡೋದಿಲ್ಲ. ಅವರ ವರ್ತನೆಯಲ್ಲಿ ಈ ಥರ ಕಾಣಿಸ್ತದೆ. ಭವಿಷ್ಯದ ಅವರ ಪದವಿ ಏನು ಅನ್ನೋದು ಇಲ್ಲಿಯ ವರ್ತನೆ ನೋಡಿದಾಗ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಬಾಬಾ. ತುಮ್ ಸಮಜ್ತೆ ಹೋ ಬೇಹದ್ ಕಾ ಬಾಪ್ ಹಮ್ಕೋ ಸಮझा रहे हैं, यह दादा भी समझाते हैं. बाप इन द्वारा बच्चों को पढ़ा रहे. कोई तो इतना भी समझते नहीं, यहाँ से बाहर निकले खलास. यहाँ पर बैठे भी जैसे कुछ समझते नहीं, बुद्धि बाहर भटकती धक्का खाती रहती है. ಬಾಬಾ ಹೇಳ್ತಾರೆ, ಶಿವಬಾಬಾ ಬ್ರಹ್ಮಾರವರ ಮೂಲಕ ನಮಗೆ ಓದಿಸ್ತಾ ಇದ್ದಾರೆ ಎಂಬ ವಿಚಾರ ಅನೇಕರಿಗೆ ಅರ್ಥನೇ ಆಗೋದಿಲ್ಲ. ಇಲ್ಲಿ ಕುಳಿತಾಗ ಮುರಳಿ ಕೇಳ್ತಾರೆ, ಹೊರಗೆ ಹೋದಾಗ ಕೇಳಿದ್ದೆಲ್ಲ ಹೊರಗೆ ಹೋಗ್ಬಿಡ್ತದೆ. ಏನು ಸಹ ಬುದ್ಧಿಯಲ್ಲಿ ಧಾರಣೆ ಆಗೋದಿಲ್ಲ. ಇನ್ನು ಕೆಲವರು ಕ್ಲಾಸಲ್ಲಿ ಕುಳಿತಾಗಲೂ ಕೂಡ ಅವರ ಬುದ್ಧಿ ಹೊರಗೆ ಅಲ್ದಾಡ್ತಾ ಇರ್ತದೆ. ಏಕ ಭೀ ಭೂತ ನಿಕಲ್ತಾ ನಹಿ. पढ़ाने वाला कौन है और बनते क्या है. साहूकारों के भी दास दासियाँ बनेंगे. अभी भी साहूकारों के पास कितने नौकर चाकर रहते हैं. सर्विस पर तो एकदम उड़ना चाहिए. ಕೆಲವರಲ್ಲಿ ಇರುವ ಭೂತಗಳಲ್ಲಿ ಒಂದೂ ಭೂತ ಹೋಗಿಲ್ಲ ಅಂತಾರೆ ಬಾಬಾ. ಏನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಯಾರು ಓದಿಸ್ತಾ ಇದ್ದಾರೆ, ಏನು ಓದಿಸ್ತಾ ಇದ್ದಾರೆ, ಈ ಒಂದು ವಿದ್ಯೆಯಿಂದ ನಾವೇನು ಆಗ್ತಿದ್ದೀವಿ, ಒಂದು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಅಂಥವರು ಸ್ವರ್ಗದಲ್ಲಿ ಸಾಧಾರಣ ಪದವಿಯನ್ನು ಪಡ್ಕೋತಾರೆ. तुम बच्चे शांति स्थापन अर्थ निमित्त बने हो, विश्व में सुख शांति स्थापन कर रहे हो, श्रीमत पर स्थापन कर रहे हो. इसमें अशांति कोई होनी नहीं चाहिए. ನಾವು ಮಕ್ಕಳು ಶ್ರೀಮತದಿಂದ ಈ ಜಗತ್ತಿನಲ್ಲಿ ಸುಖ ಶಾಂತಿಯ ಸ್ಥಾಪನೆ ಮಾಡ್ತಾ ಇದ್ದೀವಿ. ನಾವೇ ಸುಖ ಶಾಂತಿಯ ಸ್ಥಾಪಕರು ಅಂದಾಗ ನಮ್ಮಲ್ಲಿ ಅಶಾಂತಿ ಇರಬಾರದು. प्रैक्टिकल में तुम जानते हो, बाबा ने यहाँ भी ऐसे अच्छे अच्छे घर देखे हुए हैं. एक ही घर में 6-7 बहुएं इकट्ठी इतना प्यार से रहती है, बिल्कुल शांति लगी रहती है. ಶಾಂತಿಯ ಸ್ಥಾಪಕರು ನೀವು, ಶಾಂತಿಯಿಂದ ಇರಬೇಕು, ನಿಮ್ಮಲ್ಲಿ ಅಶಾಂತಿ ಇರಬಾರದು ಅಂತ ಹೇಳ್ತಾರೆ ಬಾಬಾ. ಲೌಕಿಕದಲ್ಲೂ ಸಹ 5-6 ಕುಟುಂಬದವರು ಒಟ್ಟಿಗೆ ಶಾಂತಿ ಮತ್ತು ಪ್ರೀತಿಯಿಂದ ಇರ್ತಾರೆ. ಅಂತಹ ಪರಿವಾರಗಳನ್ನು ಬಾಬವರು ನೋಡಿದ್ದಾರೆ. कोई खिटखिट की बात नहीं, सब आज्ञाकारी. उस समय बाबा को भी सन्यासी ख्यालात थे. ಅಂಥ ಪರಿವಾರಗಳಲ್ಲಿ ಒಬ್ಬರಿಗೆ ಒಬ್ಬರು ಯಾರೂ ಸಹ ಕಿರಿಕಿರಿ ಮಾಡ್ತಿರಲಿಲ್ಲ. ಎಲ್ಲರೂ ಆಜ್ಞಾಕಾರಿಯಾಗಿ ಸ್ನೇಹ ಪ್ರೀತಿಯಿಂದ ಇರ್ತಿದ್ರು. ಆ ಸಮಯದಲ್ಲಿ ಬಾಬಾ ಅವರನ್ನು ನೋಡಿ ಹೇಳ್ತಿದ್ರು, ಯಹಾ ತೋ ಸ್ವರ್ಗ ಲಗಾ ಪಡಾ ಹೈ, ಇವ್ರ ಮನೆಯಲ್ಲಿನೇ ಸ್ವರ್ಗ ಇದೆ ಅಂಥೇಳಿ. उस समय बाबा को सन्यासी ख्यालात थे. दुनिया से वैराग्य रहता था.
ಅಭಿ ತೋ ಯಹ ಹೇ ಬೇಹದ್ ಕಾ ವೈರಾಗ್ಯ. ಆದರೆ ಅದನ್ನೆಲ್ಲ ನೋಡ್ತಿದ್ರೂ ಸಹ ಬಾಬೋರ್ ಮನದಲ್ಲಿ, ಬ್ರಹ್ಮ ತಂದೆಯ ಮನಸ್ಸಿನಲ್ಲಿ ವೈರಾಗ್ಯದ ವಿಚಾರಗಳು ಬರ್ತಾ ಇದ್ವು. ಅಲ್ಲಿಯೂ ಸಹ ಬಾಬೋರ್ಗೆ ಸನ್ಯಾಸಿಯಾಗಬೇಕು ಅಂತ ವಿಚಾರ ಬರ್ತಿತ್ತು. ಈಗ ಇಲ್ಲಿ ಬಾಬಾ ಬೇಹದ್ದಿನ ಸನ್ಯಾಸಿ ಆಗಿದ್ದಾರೆ. ಕುಚ್ ಭಿ ಯಾದ್ ನ ರಹೆ, ಬಾಬಾ ತೋ ನಾಮ್ ಸಬ್ ಭೂಲ್ ಜಾತೆ ಹೈ. बच्चे कहते बाबा आप हमको याद करते हो, बाबा कहते हमको तो सबको भूलना है. ಬ್ರಹ್ಮ ಬಾಬಾ ಎಲ್ಲವನ್ನೂ ಮರಿತಾ ಇದ್ರು. ಮಕ್ಕಳು ಕೇಳ್ತಾ ಇದ್ರಂತೆ, ಬಾಬಾ ನಮ್ಮ ಹೆಸರು ನಿಮಗೆ ನೆನಪಿದೆಯೇ? ಆಗ ಬಾಬಾ ಹೇಳ್ತಿದ್ರಂತೆ, ನಾನು ಎಲ್ಲವನ್ನೂ ಮರೀಲಿಕ್ಕೆ ಪುರುಷಾರ್ಥ ಮಾಡ್ತಿದ್ದೀನಿ. ನ ಬಿಸರೋ ನ ಯಾದ್ ರಹೋ, ಯಹ ಬೇಹದ್ ಕಾ ವೈರಾಗ್ಯ ಹೈ ನ, ಸಬ್ಕೋ ಭೂಲ್ನಾ ಹೈ. ನಾನು ಬೇಹದ್ದಿನ ವೈರಾಗಿಯಾಗಿದ್ದೇನೆ, ನಾನೆಲ್ಲರನ್ನೂ ಮರಿಬೇಕಾಗಿದೆ ಅಂತ ಬಾಬೋರ್ ಹೇಳ್ತಿದ್ರು. ಹಮ್ ಯಹಾ ಕೆ ರಹನೆ ವಾಲೆ ಥೋಡೆ ಹಿ ಹೈ, ಬಾಪ್ ಆಯಾ ಹೈ ಸ್ವರ್ಗ ಕಾ ವರಸಾ ದೇನೆ. ಇಲ್ಲಿ ಸಾವಿರಾರು ಮಕ್ಕಳಿದ್ರೆ ಎಲ್ಲರ ಹೆಸರನ್ನು ನೆನ್ಪಿಟ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಬಾಬಾ ಹೇಳ್ತಿದ್ರಂತೆ, ನಾನು ಎಲ್ಲರನ್ನೂ ಮರೀಲಿಕ್ಕೆ ಪುರುಷಾರ್ಥ ಮಾಡ್ತಿದ್ದೀನಿ. ನಾವೀಗ ಅಲ್ಲಿಗೆ ಹೋಗೋರಿದ್ದೇವೆ. ಬಾಬಾ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಬೇಹದ್ ಕಾ ಬಾಪ್ ಕಹತೆ ಮುझे ಯಾದ್ ಕರೋ, ವಿಶ್ವಕ್ಕೆ ಮಾಲಿಕ್ ಬನ್ ಜಾಯೆಂಗೆ. ಬೇಹದ್ದಿನ ತಂದೆ ಶಿವಬಾಬಾ ಆಗಾಗ ಹೇಳ್ತಾನೆ ಇರ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ಮಾತ್ರ ನೀವು ವಿಶ್ವದ ಮಾಲೀಕ ಆಗ್ತೀರಿ. यह बैज बहुत अच्छा है समझाने के लिए, कोई मांगे तो बोलो समझ कर लो. ಬಾಬಾ ಕೊಟ್ಟಿರುವಂಥ ಈ ಬ್ಯಾಡ್ಜು ಕೂಡ ಬಹಳ ಸುಂದರವಾಗಿದೆ, ಒಳ್ಳೆಯ ವಸ್ತು ಆಗಿದೆ. ಯಾರಾದರೂ ಬ್ಯಾಡ್ಜನ್ನು ಕೇಳಿದರೆ ಅವರಿಗೆ ಹೇಳಿ, ಮೊದಲು ಇದರ ಬಗ್ಗೆ ಜ್ಞಾನ ತಿಳ್ಕೊಳ್ರಿ. ಜ್ಞಾನ ತಿಳ್ಕೊಂಡ ನಂತರ ಈ ಬ್ಯಾಡ್ಜನ್ನು ನಾವು ನಿಮಗೆ ಕೊಡ್ತೇವೆ ಅಂತ. इस बैज को समझने से तुमको विश्व की बादशाही मिल सकती है. ಈ ಬ್ಯಾಡ್ಜಿನ ಬಗ್ಗೆ ಯಥಾರ್ಥವಾಗಿ ತಿಳ್ಕೊಂಡ್ಬಿಟ್ರೆ ನಿಮಗೆ ವಿಶ್ವದ ರಾಜ್ಯ ಭಾಗ್ಯನೇ ಸಿಗುವುದು ಅಂತಲೂ ತಿಳಿಸ್ರಿ. ಗೀತಾ ವಾಲೆ ಜೋ ಹೇ ವಹ ಅಚ್ಚಿ ರೀತಿ ಸಮझ लेंगे, जो देवता धर्म के होंगे. कोई कोई प्रश्न पूछते हैं, ದೇವತಾಯೇ ಗಿರ್ತೆ ಕ್ಯೋ ಹೈ. ಭಗವದ್ಗೀತೆಯ ಅಧ್ಯಯನ ಮಾಡೋರು ಈ ಜ್ಞಾನವನ್ನು ಯಥಾರ್ಥವಾಗಿ ತಿಳ್ಕೋಬಹುದು. ಯಾರು ದೇವತಾ ಧರ್ಮದವರಾಗಿದ್ದಾರೆಯೋ ಅವರು ಪುನಃ ಬಂದು ಈ ಜ್ಞಾನವನ್ನು ಕೇಳ್ತಾರೆ, ತಿಳ್ಕೋತಾರೆ. ಕೆಲವರು ಪ್ರಶ್ನೆ ಮಾಡ್ತಾರೆ, ದೇವತೆಗಳು ದೇವತಾ ಸ್ಥಿತಿಯಿಂದ ಕೆಳಗೆ ಯಾಕೆ ಬಂದರು? ಅರೆ ಯಹ ಚಕ್ರ ಫಿರ್ತಾ ಹೈ ನಾ, ಪುನರ್ಜನ್ಮ ಲೇತೆ ಲೇತೆ नीचे तो उतरेंगे ही. चक्र तो फिरना है, हर एक की दिल में यह आता ज़रूर है, हम सर्विस क्यों नहीं कर सकते हैं. ज़रूर मेरे में कोई खामी है, माया के भूतों ने नाक से पकड़ा हुआ है. ಬಾಬಾ ಹೇಳ್ತಾರೆ, ಇದು ಚಕ್ರ. ಚಕ್ರ ಅಂದ್ರೇ ಮೇಲಿದ್ದವರು ಕೆಳಗೆ ಬರ್ತಾರೆ, ಕೆಳಗಿದ್ದವರು ಮೇಲೆ ಹೋಗ್ತಾರೆ. ಆ ಥರ ಈ ಚಕ್ರದಲ್ಲಿ ದೇವತಾ ಆದಂಥವರು 2 ಯುಗಗಳಲ್ಲಿ ಸಾಧಾರಣ ಮನುಷ್ಯರಾಗ್ತಾರೆ, ಮತ್ತೆ ದೇವತಾ ಆಗ್ತಾರೆ. ಹೀಗೆ ವಿಚಾರ ಮಾಡ್ರಿ, ನಾನು ಯಾಕೆ ಈ ಜ್ಞಾನವನ್ನು ಯಥಾರ್ಥವಾಗಿ ತಿಳ್ಕೊಂಡು ಯಾಕೆ ಜನರಿಗೆ ನಾನು ಹೇಳ್ತಾ ಇಲ್ಲ, ನಾನು ಯಾಕೆ ಸೇವೆ ಮಾಡ್ತಿಲ್ಲ, ನನ್ನಿಂದ ಯಾಕೆ ಸೇವೆ ಆಗ್ತಿಲ್ಲ ಅಂತ ತಿಳ್ಕೊಳ್ಳಿ, ನೋಡ್ಕೊಳ್ರಿ. ಅವಶ್ಯವಾಗಿ ನಿಮ್ಮಲ್ಲಿ ಒಂದಿಲ್ಲ ಒಂದು ರೀತಿಯ ಕೊರತೆ ಇರಬಹುದು. ಮಾಯೆ ನಿಮ್ಮ ಮೂಗನ್ನೇ ಹಿಡಿದಿರಬಹುದು. ಅದಕ್ಕಾಗಿ ನಿಮ್ಮಿಂದ ಸೇವೆ ಮಾಡಲಿಕ್ಕೆ ಆಗ್ತಿಲ್ಲ.
अब समझो हमको घर जाना है, फिर नई दुनिया में ಆಕರ್ ರಾಜ್ಯ ಕರೆಂಗೆ. ಒಂದು ವೇಳೆ ಮಾಯೆಯ ಭೂತಗಳು ನಿಮ್ಮಲ್ಲಿ ಇದ್ದರೆ ಆ ಭೂತಗಳನ್ನು ಓಡಿಸ್ರಿ, ಹೊಸ ಜಗತ್ತಿಗೆ ಮತ್ತು ನಮ್ಮ ಮನೆಗೆ ಹೋಗುವ ಪುರುಷಾರ್ಥ ಮಾಡಿರಿ. तुम मुसाफिर हो ना, अब अमर लोक जाना है, मृत्यु लोक खलास हो जाना है. जो बाप समझाते हैं अच्छी रीति धारण करना है, फिर उसको उगारते रहना है. ಬಾಬಾ ಹೇಳ್ತಾರೆ, ಅಮರ ಲೋಕಕ್ಕಾಗಿ ನಾವು ಪುರುಷಾರ್ಥ ಮಾಡ್ತಿದ್ದೇವೆ. ಈ ಮೃತ್ಯು ಲೋಕ ವಿನಾಶ ಆಗಲಿದೆ. ಬಾಬಾ ಅಂತೂ ಪ್ರತಿದಿನ ನಮಗೆ ಎಷ್ಟೋ ಭಿನ್ನ ಭಿನ್ನ ರೀತಿಯಿಂದ ತಿಳಿಸಿಕೊಡ್ತಾರೆ. ಬಾಬಾ ತಿಳಿಸಿದ್ದನ್ನು ನಾವು ಧಾರಣೆ ಮಾಡ್ಕೋಬೇಕು, ಮೆಲುಕು ಹಾಕಬೇಕು. यह भी बाप ने समझाया है, कर्म भोग की बीमारी उथल खाएगी, माया सताएगी, परंतु मूंझना नहीं चाहिए. थोड़ा कुछ होता है तो हैरान हो जाते हैं. ಬಾಬಾ ಹೇಳ್ತಾರೆ, ನಿಮ್ಮ ಕರ್ಮಭೋಗನೂ ಮಧ್ಯ ಮಧ್ಯದಲ್ಲಿ ಬರಬಹುದು, ಆದರೆ ಅದಕ್ಕೆ ನೀವು ಹೆದರಬಾರ್ದು. ಮಾಯೆನೂ ನಿಮಗೆ ಕಾಟ ಕೊಡಬಹುದು, ಆದರೆ ನೀವು हैरान ಆಗಬಾರ್ದು. बीमारी में मनुष्य और भी भगवान को जास्ती याद करते हैं. बंगाल में जब कोई बहुत बीमार होता है तो उनको कहते राम बोलो राम बोलो. देखते हैं अब मरने पर है तो गंगा पर ले जाकर हरि बोल करते हैं. फिर उनको ले आकर जलाने की क्या दरकार है. ಬಾಬಾ ಹೇಳ್ತಾರೆ, ಕಾಯಿಲೆ ಬಂದಾಗ ಮನುಷ್ಯರು ಇನ್ನೂ ಹೆಚ್ಚಿನ ರೂಪದಲ್ಲಿ ಪರಮಾತ್ಮನ ನೆನಪು ಮಾಡ್ತಾರೆ. ಹಾಗೆ ನೀವು ಸಹ ಏನಾದರೂ ನಿಮ್ಮ ಕರ್ಮಭೋಗ ಕಾಯಿಲೆ ಬಂದಾಗ ಬಾಬಾವ್ರನ್ನ ನೆನಪು ಮಾಡಿರಿ. ಬಂಗಾಲ ಪ್ರಾಂತದಲ್ಲಿ ಯಾರಿಗಾದರೂ ಕಾಯಿಲೆ ಬಂದರೆ ಅವರನ್ನು ನದಿ ದಂಡಿಗೆ ಹಾಕಿಬಿಡ್ತಾರೆ. ರಾಮ ರಾಮ ಅಂತ ಹೇಳು, ಹರಿ ಹರಿ ಅಂತ ಜಪ ಮಾಡು ಅಂತ ಹೇಳಿಕೊಡ್ತಾರೆ. ಅಲ್ಲಿಯೇ ಅವರು ದೇಹ ಬಿಟ್ಟರೆ ಅವರನ್ನು ಸುಟ್ಟಾಕ್ತಾರೆ. गंगा में अंदर डाल दो ना, कच्चा मच्छा आदि का शिकार हो जाएगा, काम में आ जाएगा. ಬಾಬಾ ಹೇಳ್ತಾರೆ, ನದಿಯ ತೀರದಲ್ಲಿ ದೇಹ ಬಿಟ್ಟವ್ರನ್ನ ಮತ್ತೆ ಊರಲ್ಲಿ ಕರ್ಕೊಂಡು ಬಂದು ಯಾಕೆ ಸುಡಬೇಕು. ಅದೇ ನದಿಯಲ್ಲಿ ಹಾಕಿಬಿಟ್ಟರೆ ಅಲ್ಲಿ ಇರುವ ಮೀನು ಮೊಸಳೆಗಳಿಗೆ ಅದು ಆಹಾರ ಆಗಿಬಿಡ್ತದೆ, ಉಪಯೋಗ ಆಗ್ತದೆ. ಪಾರ್ಸಿ ಲೋग रख देते हैं तो वह हड्डियाँ भी काम में आती. बाप कहते तुम और सब बातें भूल मुझे याद कर. ಪಾರ್ಸಿ ಧರ್ಮದಲ್ಲಿ ದೇಹ ಬಿಟ್ಟಾಗ ಒಂದು ಬೆಟ್ಟದ ಮೇಲೆ ಒಯ್ದು ಆ ಶವವನ್ನು ಇಟ್ಟುಬಿಡ್ತಾರೆ. ಅಲ್ಲಿ ಪಕ್ಷಿಗಳು ಪ್ರಾಣಿಗಳು ಬಂದು ಆ ದೇಹವನ್ನು ತಿಂದು ಹೋಗ್ತವೆ. ಅಂದರೆ ಆ ದೇಹ ಪಕ್ಷಿಗಳಿಗೆ ಆಹಾರ ಆಗಿಬಿಡ್ತದೆ, ಒಂದು ಉಪಯೋಗ ಆಗ್ತದೆ. ಹೀಗೆ ಬಾಬಾ ಹೇಳ್ತಾರೆ, ಇನ್ನುಳಿದ ಎಲ್ಲ ಮಾತುಗಳನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡ್ರಿ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार, बंधन मुक्त बनकर भारत की सच्ची सेवा करनी है. पलक से समझाना है कि हमें रूहानी बाप पढ़ा रहे हैं, हम रूहानी सेवा पर है. ईश्वरीय सेवा की उछल आती रहे. ಬಂಧನ ಮುಕ್ತ ಆಗಿ ಭಾರತದ ಸತ್ಯ ಸೇವೆ ಮಾಡಬೇಕು. ಉತ್ಸಾಹದಿಂದ ಹೇಳಬೇಕು, ಆತ್ಮಿಕ ತಂದೆ ನಮಗೆ ಆತ್ಮಿಕ ವಿದ್ಯೆ ಕೊಡ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ.
ನಾವು ಆತ್ಮಿಕ ಸೇವೆಯಲ್ಲಿ ಇದ್ದೇವೆ. ಈಶ್ವರೀಯ ಸೇವೆಯ ಉಲ್ಲಾಸ ನಮಗೆ ಉಕ್ಕಿ ಉಕ್ಕಿ ಬರಬೇಕು. 2. कर्म भोग की बीमारी व माया के तूफानों में मूंझना व हैरान नहीं होना है. बाप ने जो ज्ञान दिया है उसे उगारते बाप की याद में हर्षित रहना है. कर्म भोग ಅಥವಾ ಕಾಯಿಲೆ ಬಂದಾಗ ಹೈರಾಣ ಆಗಬಾರದು, ಸುಸ್ತಾಗಬಾರದು, ಗೊಂದಲಕ್ಕೆ ಒಳಗಾಗಬಾರದು. ಬಾಬಾ ಯಾವ ಜ್ಞಾನ ಕೊಟ್ಟಿದ್ದಾರೆ ಅದನ್ನು ಬುದ್ಧಿಯ ಮೂಲಕ ಮನನ ಚಿಂತನ ಮಾಡ್ತಾ ಇರಬೇಕು, ಮೇಲಕ್ಕೆ ಹಾಕಬೇಕು. ಆಗ ಮಾತ್ರ ನಾವು ಹರ್ಷಿತ ಆಗಿ ಇರಬಹುದು. ಆ ಥರ ತಂದೆಯ ನೆನಪು ಮಾಡಿ हर्षित आगे इरे. वरदान: निराकार और साकार दोनों रूपों के यादगार को विधि पूर्वक मनाने वाली श्रेष्ठ आत्मा भव. ನಿರಾಕಾರ ಮತ್ತು ಸಾಕಾರ ರೂಪದಿಂದ ನಿಮ್ಮ ನೆನಪಿನಾರ್ಥವಾಗಿ ಆಚರಿಸುವ ಉತ್ಸವಗಳನ್ನು ವಿಧಿಪೂರ್ವಕವಾಗಿ ಆಚರಿಸುತ್ತಾ ಶ್ರೇಷ್ಠ ಆತ್ಮ आगिरी. दीपमाला अविनाशी जगे हुए दीपकों का यादगार है. आप चमकती हुई आत्माएं दीपक की लौ मिसल दिखाई देती हो, इसलिए चमकती हुई आत्माएं दिव्य ज्योति का यादगार स्थूल दीपक की ज्योति में दिखाया है. तो एक तरफ निराकारी आत्मा के रूप का यादगार है, दूसरी तरफ आपके ही भविष्य साकार दिव्य स्वरूप लक्ष्मी के रूप में यादगार है. यही दीपमाला देव पद प्राप्त करती है. तो आप श्रेष्ठ आत्माएं अपना यादगार स्वयं ही मना रहे हो. दीपावಳಿ ಅಂದರೆ ಜಾಗೃತ ದೀಪಗಳ ನೆನಪಿನಾರ್ಥವಾಗಿ ಮಾಡುವ ಹಬ್ಬ ಆಗಿದೆ. ನೀವೆಲ್ಲ ಸಂಗಮ ಯುಗದಲ್ಲಿ ಆತ್ಮಜ್ಯೋತಿಗಳು ಹೊಳಿತಾ ಇದ್ದೀರಿ. ಆ ನಿಮ್ಮ ಜ್ಯೋತಿಯ ನೆನಪಿನಾರ್ಥವಾಗಿ ಜನ ಸ್ಥೂಲವಾದ ದೀಪಗಳನ್ನು ಹಚ್ಚಿ ಇಡ್ತಾರೆ, ದೀಪಗಳ ಮಾಲೆಯನ್ನು ತಯಾರು ಮಾಡ್ತಾರೆ. ಇದು ನಿರಾಕಾರಿ ರೂಪದ ಸ್ಮಾರಕ ಆಗಿದೆ, ಪ್ರತೀಕ ಆಗಿದೆ. ಎರಡನೇದು, ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಲಕ್ಷ್ಮಿಯ ಆವಾಹನೆ ಮಾಡ್ತಾರೆ. ಅಂದರೆ ನಿಮ್ಮ ಸಾಕಾರ ದೇವತಾ ಸ್ವರೂಪದ ಮಹಿಮೆ ಅಥವಾ ಪೂಜೆ ಅಲ್ಲಿ ನಡೀತಾ ಇದೆ. ಹೀಗೆ ತಾವು ಶ್ರೇಷ್ಠ ಆತ್ಮರು ಸಂಗಮ ಯುಗದಲ್ಲಿ ಇಂತಹ ಹಬ್ಬವನ್ನು ಸ್ವತಃ ಆಚರಿಸ್ತಾ ಇದ್ದೀರಿ. ನಿಮ್ಮ ಹಬ್ಬವನ್ನು ನೀವೇ स्वतः आचरिस्ता इದ್ದೀರಿ. स्लोगन: निगेटिव को पॉजिटिव में चेंज करने के लिए अपनी भावनाओं को शुभ और बेहद की बनाओ. ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಬೇಕಾದರೆ ನಿಮ್ಮ ಭಾವನೆಗಳನ್ನು ಶುಭ ಭಾವನೆ ಮತ್ತು ಬೇಹದ್ದಿನ ಭಾವನೆಯನ್ನಾಗಿ ಮಾಡಿಕೊಳ್ಳಿರಿ. अच्छा, ओम शांति. ಸುಧೆಯು ಹೃದಯಕ್ಕೆ ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನ ಸುಧೆ